ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿರ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ದಿನ ಬಂದುಬಿಟ್ಟು ಸ್ಪೆಷಲ್ ಡೇ ಅಮ್ಮುಗೆ. ಬಿಕಾಸ್ ಇವತ್ತಿಗೆ 30th ಡಿಸೆಂಬರ್ಗೆ 2 months ಕಂಪ್ಲೀಟ್ ಆಯ್ತು ಅವಳು. ಅಕ್ಟೋಬರ್ 30th ಅವಳು ಬಾರ್ನ್ ಆಗಿದ್ದು. ಸೊ 2 months ಫೋಟೋಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಹೊರಗಡೆ ಹೋಗಿ ಫೋಟೋಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವಳು ಏನೂ ತೊಟ್ಲಲ್ಲಿ ಹಾಕಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಅಂತಂದರೆ, ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲೇ ಏನಿದೆ ಅಂತ ಹುಡುಕಿ ಅದರಲ್ಲೇ ಮೊಬೈಲಲ್ಲೇ ಫೋಟೋಶೂಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅವಳಿಗೆ ಒಂದು ಸತಿ ತೊಟ್ಲಲ್ಲಿ ಹಾಕಿದ್ವಿ ಅಂತಂದರೆ ಆಮೇಲೆ ಬೇಕಾದರೆ ಚೆನ್ನಾಗಿ ಹೊರಗಡೆ ಹೋಗಿ ಫೋಟೋಶೂಟ್ ಮಾಡೋ ಪ್ಲ್ಯಾನ್ ಇದೆ, ಪ್ಲೇಸಸ್ ನೋಡಿ. ಆ್ಯಂಡ್ ಅವಳಿಗೆ ಇವಾಗ ಫ್ರಾಕ್ ಹಾಕಿದ್ದೀನಿ. ಫಸ್ಟ್ ಟೈಮ್ ಅವಳು ಫ್ರಾಕ್ ಹಾಕ್ಕೊಂಡಿದ್ದು. ಸೊ ಮುಂಚೆ ಅವಳೆಲ್ಲ ರ್ಯಾಂಪರ್ಸ್ ಹಾಕೋತಿದ್ಲು. ಫಸ್ಟ್ ಟೈಮ್ ಅವಳಿಗೆ ಫ್ರಾಕ್ ಹಾಕಿದೆ. ಮುಂಚೆಗಿಂತ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಸೊ ಫಸ್ಟ್ ಮಂತ್ ಫೋಟೋಶೂಟು ಮಾಡಿದ್ವಿ, ಬಟ್ ಅದು ಬ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ. ಬಿಕಾಸ್ ಅದು ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ನಾನು ಅವಳಿಗೆ ರೆಡಿ ಮಾಡೋದು ಮತ್ತು ವಿಡಿಯೋ ಮಾಡೋದು ಎರಡೂ ಆಗಲಿಲ್ಲ ನನ್ನ ಕೈಯಿಂದ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇದು ಬಂದುಬಿಟ್ಟು 2nd ಮಂತು. ಸೊ ಫ್ರಾಕ್ ತುಂಬ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಲಾಸ್ಟ್ ಮಂತ್ಗಿಂತ ಈ ಮಂತ್ ತುಂಬ ಚೆನ್ನಾಗಿ ಮೈಯೆಲ್ಲ ತುಂಬಿಕೊಂಡಿದ್ದಾಳೆ. ಲಾಸ್ಟ್ ಮಂತು ಬಿಕಾಸ್ ವೆಯ್ಟ್ ಕಮ್ಮಿ ಇರೋದ್ರಿಂದ ಅಷ್ಟು ಎದ್ದು ಕಾಣಿಸ್ತಿರ್ಲಿಲ್ಲ. ಆ್ಯಂಡ್ ಈ ಮಂತ್ ಫ್ರಾಕಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ. ಆ್ಯಂಡ್ ಲಾಸ್ಟ್ ಮಂತು ನಾನು ಟೊಮೊಟೊ ಡೆಕೋರೇಟ್ ಮಾಡಿಬಿಟ್ಟು ಫೋಟೋಶೂಟ್ ಮಾಡಿದ್ದೆ. ಆ್ಯಂಡ್ ಈ ಸತಿ ಅಂದರೆ ಬರ್ಡೇ ಏರ್ ಬಲೂನ್ ಇದೆಯಲ್ಲ 2, ಅದು ತರಿಸಿದ್ದೀನಿ. ಅದನ್ನು ತರಿಸ್ಬಿಟ್ಟು ಮತ್ತು ಚಾಕ್ಲೇಟ್ಸ್ ಒಂದು ತರಕ್ಕೆ ಹೇಳಿದ್ದೀನಿ. ಚಾಕ್ಲೇಟ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ ಮಾಣಿಕ್. ಸೊ ಇದನ್ನು ಒಂದೇ ಸತಿ ನಾವು ಯೂಸ್ ಮಾಡ್ಬೋದು. ರೀಯೂಸೇಬಲ್ ಅಲ್ಲ ಇದು, ಒಂದೇ ಸತಿ ಯೂಸ್ ಮಾಡ್ಬೋದು. ಸೊ ಈ ಥರ ಊದ್ಬಿಟ್ಟು ಒಂದು ಪೈಪ್ ಕೊಟ್ಟಿದ್ದಾರೆ. ಪೈಪ್ ಇನ್ಸರ್ಟ್ ಮಾಡಿ ಈ ಥರ ಊದಿ ಆಮೇಲೆ ಅದನ್ನು ಲಾಕ್ ಮಾಡಬೇಕು. ಸೊ ಅವಳು ನೋಡ್ತಿದ್ದಾಳೆ ಏನು ಸ್ಪೆಷಲ್ಲಾಗಿ ಕಾಣ್ತಿದೆ, ಏನು ಚೆನ್ನಾಗಿ ಕಾಣ್ತಿದೆ ಅಂತ. ನಿಮಗೆಲ್ಲ ಗೊತ್ತಿರ್ಬೋದು. ಮಕ್ಕಳಿಗೆ ಹೆಂಗಂತಂದರೆ ಯೆಲ್ಲೋ ಕಲರ್ ಜಲ್ದಿ ಸೆನ್ಸ್ ಆಗುತ್ತೆ. ಬಿಕಾಸ್ ಅದಕ್ಕೆ ಸ್ಕೂಲ್ ಬಸ್ಸಸ್ ಎಲ್ಲ ಯೆಲ್ಲೋ ಕಲರಲ್ಲೇ ಪೇಂಟ್ ಮಾಡಿರ್ತಾರೆ. ಯೆಲ್ಲೋ ಕಲರ್ ತುಂಬ ಎದ್ದು ಕಾಣಿಸುತ್ತೆ ಮಕ್ಕಳಿಗೆ ಬೇಗ. ಸೊ ಅವಳು ಇದನ್ನೇ ನೋಡ್ತಿದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅವಳಿಗೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಏನೂ ಮಾಡಿಲ್ಲ, ಮನೇಲೇ ಸಿಂಪಲಾಗಿ ಮಾಡ್ತಿದ್ದೀನಿ. ಸೊ ಮುಂದೆ ಬೇಕಾದರೆ ಆಮೇಲೆ ಮಾಡೋದಿದೆ. ಇವಾಗ ಮೇನ್ ಅಂದರೆ ತೊಟ್ಲಲ್ಲಿ ಹಾಕಿಲ್ಲ, ಅದರಲ್ಲೇ ಮತ್ತು ಅವಳಿಗೆ ಇನ್ನೂ ವೆಯ್ಟ್ ಕಮ್ಮಿ ಇರೋದ್ರಿಂದ ಚಿಕ್ಕವಳಾಗಿರೋದ್ರಿಂದ ಸೊ ಏನೂ ಅಷ್ಟು ಗ್ರ್ಯಾಂಡಾಗಿ ಮಾಡಿಲ್ಲ. ಸೊ ನಾನು ಮತ್ತೆ ಏನು ಮಾಡಬೇಕು ಅಂತ ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಬ ಅಂತಂದಿನಿ. ಅವರು ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಡು ಬಂದಿದ್ದಾರೆ. ಎಕ್ಲೇರ್ಸ್ ಇದು ನನ್ನ ಫೇವ್ರೆಟ್ ಚಾಕ್ಲೇಟು. ಅವ್ರಿಗೆ ಗೊತ್ತು, ನಾನು ಜಸ್ಟ್ ಗೆಸ್ ಹೇಳಿದೆ ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಬಂತ. ಅವರಿಗೆ ನನಗೆ ಎಕ್ಲೇರ್ಸೇ ಇಷ್ಟ ಅಂತ ಅವ್ರಿಗೆ ಗೊತ್ತು. ಸೊ ಎಕ್ಲೇರ್ಸೇ ತೊಗೊಂಡು ಬಂದಿದ್ದಾರೆ. ಇವೆರಡರಿಂದ ಹಿಂಗಾದರೂ ಮಾಡು ನೀನು ಅಂತ ಹೇಳಿದ್ರು. ಆ್ಯಂಡ್ ಕೆಳಗಡೆ ನಾನಿಲ್ಲಿ ವೈಟ್ ಕಲರ್ ಬಟ್ಟೆ ಹಾಕ್ತಿದ್ದೀನಿ. ಓಕೆ, ಬಿಕಾಸ್ ಬ್ಲ್ಯಾಕ್ ನಾನು ಹುಡುಕಾಡಿದೆ, ಬ್ಲ್ಯಾಕ್ ಸಿಗ್ತಿಲ್ಲ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ವೈಟ್, ಲಾಸ್ಟ್ ಟೈಮ್ ಕೂಡ ವೈಟೇ ಯೂಸ್ ಮಾಡಿದ್ದೆ, ಇದನ್ನೇ ಯೂಸ್ ಮಾಡಿದೆ. ಈ ಸತಿನೂ ವೈಟೇ ಯೂಸ್ ಮಾಡ್ತಿದ್ದೀನಿ. ಸೊ ಬ್ಲ್ಯಾಕ್ ಇದ್ದರೆ ತುಂಬ ಬೆಸ್ಟ್ ಇರ್ತಿತ್ತು. ಬ್ಲ್ಯಾಕ್ ಇದ್ದಿದ್ರೆ ನಾನು ಅಕ್ಕಿಯಿಂದ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಬಟ್ ಬ್ಲ್ಯಾಕ್ ಕಲರ್ ಸಿಗಲಿಲ್ಲ ನನಗೆ. ಆ್ಯಂಡ್ ಅವಳು ಇವಾಗ ಅಪ್ರಾಕ್ಸಿಮೇಟ್ ಒಂದು 3 kg ಆಗಿರ್ಬೋದು. ಆವಾಗ ಫಸ್ಟ್ ಮಂತ್ ಫೋಟೋಶೂಟ್ ಮಾಡಿದಾಗ 2 ಸನೇ ಇದ್ಲು, 2 ಸನೇ ಇದ್ಲು. ಇವಾಗ 3 ಇರ್ಬೋದಂತ ನಾನು ಅನ್ಕೋತೀನಿ, ಗೆಸ್ ಮಾಡ್ತೀನಿ. ಇನ್ನೂ ಹೋಗಿಲ್ಲ. ಬಿಕಾಸ್ 2 months ಕಂಪ್ಲೀಟ್ ಆದಮೇಲೆ ಡಾಕ್ಟ್ರು ಬಾ ಅಂದಿದ್ದಾರೆ, ವಿಸಿಟ್ ಮಾಡಂದಿದ್ದಾರೆ. ಆಮೇಲೆ ಸೊ ಕೆಲವೊಂದು ವ್ಯಾಕ್ಸಿನೇಷನ್ಸ್ ಅವೆಲ್ಲ ಇದೆ. ಸೊ 3 ಕಂಪ್ಲೀಟ್ ಆಗಿರಬಹುದು. ಸೊ ಒಂದು ಸತಿ ಫೋಟೋಶೂಟ್ ಎಲ್ಲ ಆದಮೇಲೆ, ಇದು ಡಿಸೆಂಬರ್ 30th ಮುಗಿದ್ಮೇಲೆ ಜನವರಿ 1st or 2ndಗೆ ಹಾಸ್ಪಿಟ್ಲಿಗೆ ಹೋಗೋ ಪ್ಲ್ಯಾನಿಂಗ್ ಇದೆ. ಸೊ ಈ ಥರ 2 ಇಟ್ಟು ಎಲ್ಲ ಚಾಕ್ಲೇಟ್ ಎಲ್ಲ ಸ್ಪ್ರೆಡ್ ಮಾಡ್ತಿದ್ದೇನೆ. ಆ್ಯಂಡ್ ಅವಳಿಗೆ ಮಾಣಿಕ್ ಎತ್ಕೊಂಡಿದ್ದಾರೆ. ಅವಳು ಅವ್ರ ಹತ್ರನೂ ಜಾಸ್ತಿ ಕನ್ವೀನಿಯೆಂಟ್ ಇದಲ್ಲ, ಅವಳಿಗೆ ನಾನೇ ಬೇಕು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಅವಳಿಗೆ ಕೈ ರೂಢ ತುಂಬ ಬಿದ್ದಿದೆ. ಸೊ ಕೈ ಹ್ಯಾಬಿಟ್ ಬಿದ್ದಿದೆ ಅವಳಿಗೆ. ಸೊ ಒಂದು ಬೆಡ್ ಮೇಲೆ ಮಲ್ಕೊಳ್ಳಲ್ಲ, ಒಂದು ಜೋಳಿಗೆಯಲ್ಲಿ ಹಾಕಿದ್ರೂ ಮಲ್ಕೊಳ್ಳಲ್ಲ. ಕೈ ರೂಢ ತುಂಬ ಹ್ಯಾಬಿಟ್ ಬಿದ್ದಿದೆ. ಸೊ ಅದಕ್ಕೋಸ್ಕರ ಅವರೇ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಿಯರ್ ಇಲ್ಲ. ಸೊ ಅದಕ್ಕೋಸ್ಕರ ಅವ್ರ ಮೊಬೈಲಲ್ಲೇ ಫೋಟೋಶೂಟ್ ಮಾಡಬೇಕಂತ ಅಂದ್ವಿ. ಆ್ಯಂಡ್ ನಾನು ಸ್ನ್ಯಾಪ್ಚಾಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊ ಅಂತ ಹೇಳಿದೆ. ಸೊ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೋತಿದ್ದಾರೆ. ಸೊ ನಾರ್ಮಲ್ಗಿಂತ ಸ್ನ್ಯಾಪ್ಚಾಟಲ್ಲಿ ಸ್ವಲ್ಪ ಡಿಫ್ರೆಂಟ್ ಚೆನ್ನಾಗಿರುತ್ತೆ. ಬೇಬಿಗೆ ತೆಗಿಯೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಸಿಂಪಲ್ಲಾಗಿ ಚೀಪ್ ಆ್ಯಂಡ್ ಬೆಸ್ಟ್ ಮನೆಯಲ್ಲೇ ಮಾಡ್ತಿರೋದು. ಇಫ್ ನಾವು ಗ್ರ್ಯಾಂಡಾಗೂ ಮಾಡ್ಬೋದು, ಬಟ್ ಮಾಣಿಕ್ ಕೂಡ ಆಫೀಸ್ಗೆ ಹೋಗ್ತಾರಲ್ಲ, ಅವ್ರಿಗೆ ಕೂಡ ಟೈಮ್ ಇರಲ್ಲ. ಆ್ಯಂಡ್ ಇವಾಗ ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲೆ ನನಗೆ ಹೊರಗಡೆದೇನು ತೊಗೊಂಡ್ಬಂದು ಡೆಕೋರೇಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ.
ಸೊ ಅದಕ್ಕೋಸ್ಕರ ಮನೇಲಿ ಏನಿರುತ್ತೆ ಅದೇ ಇಂಗ್ರೀಡಿಯೆಂಟ್ ಅಂತ ನನಗೇನು ನನ್ನ ತಲೆಯಲ್ಲಿ ಏನಿದೆ ಸಿಂಪಲ್ಲು ಅಷ್ಟೇ ಸಾಕು. ಸೊ ಮುಂದೆ ಫ್ಯೂಚರಲ್ಲಿ ಇವೆಲ್ಲ ಫೋಟೋಸ್ ಎಲ್ಲ ಕೊಲ್ಯಾಬ್ ಮಾಡಿಬಿಟ್ಟು ಒಂದೇನಾದರೂ ಮಾಡಬೇಕು ಅಂತ ಫ್ರೇಮ್ ಅದು ಏನಾದರೂ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಇದು 2 ಆ್ಯಂಡ್ ಆ ಚಾಕ್ಲೇಟ್ಸಿಂದ ನಾನು ಎಮ್ ಅಂತ ಬರಿತಿದ್ದೀನಿ. ಎಮ್ ಅಂದರೆ ಮಾಣಿಕ್ಕಲ್ಲ, ಎಮ್ ಅಂದರೆ ಸೆಕೆಂಡ್ ಮಂತು. ಓಕೆ, ಎಮ್ ಅಂದರೆ ಮಾಣಿಕ್ ಕೂಡ ಆಗುತ್ತೆ, ಎಮ್ ಅಂದರೆ ಸೆಕೆಂಡ್ ಮಂತ್ ಕೂಡ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಮಂತ್ ಅಂತ ನಾನು ಡೆಕೋರೇಟ್ ಮಾಡ್ತಿದ್ದೀನಿ ಇವಾಗ. ಸೊ ಲಾಸ್ಟು ನಾನು ಬ್ಲಾಗಲ್ಲಿ ಯಾವ ಡೈಪರ್ ಯೂಸ್ ಮಾಡಿದ್ರೆ ಬೇಬಿಗೆ ಬೆಸ್ಟ್ ಅಂತ ನಾನು ಹೇಳಿದ್ದೆ. ಸೊ ಅದು ಬ್ಲಾಗ್ ಇನ್ನೂ ನೋಡ್ಕೊಂಬಂದಿಲ್ಲ ಅಂದರೆ ನೋಡ್ಕೊಂಬನ್ನಿ. ಯಾರು ಡೈಪರ್ ಯೂಸ್ ಮಾಡ್ತಿದ್ರೆ ಅದು ಅಥವಾ ವೈಪ್ಸ್ ಯೂಸ್ ಮಾಡ್ತಿದ್ರೆ ಅದು ವೀಡಿಯೋ ಅವರಿಗೆ ಯೂಸ್ಫುಲ್ ಅಂತ ಅನ್ಸುತ್ತೆ ಅಂತ ಅನ್ಕೋತೀನಿ. ನಾರ್ಮಲಿ ಹೆಂಗಿದೆ ಅಂತಂದರೆ ಅಕ್ಕಿಯಿಂದ ಮಾಡ್ತಾರೆ, ಇಲ್ಲ ಫ್ರೂಟ್ಸಿಂದ ಮಾಡ್ತಾರೆ, ಇಲ್ಲ ಬಿಸ್ಕೆಟ್ನಿಂದ ಮಾಡ್ತಾರೆ. ಅವ್ರವರು ಕನ್ವೀನಿಯೆಂಟ್, ಅವರಿಗೆ ಅನುಕೂಲ, ಅವ್ರ ಹತ್ರ ಏನಿರುತ್ತೆ ಅದರಿಂದ ಮಾಡ್ತಾರೆ. ಆ್ಯಂಡ್ ನನಗೆ ಸ್ವಲ್ಪ ಚಾಕ್ಲೇಟಿಂದ ಮಾಡಬೇಕು ಅಂತ ತುಂಬ ಮೈಂಡಲ್ಲಿತ್ತು. ಸೊ ಅದಕ್ಕೋಸ್ಕರ ಮಾರ್ಕೆಟಿಂದ ಆ ಕಡೆಯಿಂದನೇ ಬರ್ತಿರ್ತಿರಲ್ಲ, ಸೊ ಅದಕ್ಕೋಸ್ಕರ ಇದು ಸೆಕೆಂಡ್ ಅದೇನು ಬಲೂನ್ ಇದೆಯಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಸೊ ತೊಗೊಂಡು ಬಂದರು ಬರಬೇಕಾದ್ರೆ. ಸೊ ನಿಮ್ಗೆ ಯಾವುದಾದ್ರೂ ಥೀಮ್ ಪ್ಲ್ಯಾನಿಂಗಲ್ಲಿ ಮೈಂಡಲ್ಲಿ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ನೆಕ್ಸ್ಟ್ ನನಗೆ ಯೂಸ್ ಆಗುತ್ತೆ ನೆಕ್ಸ್ಟ್ ಫೋಟೋಶೂಟ್ ಮಾಡಬೇಕಾದ್ರೆ. ಸೊ ಅವಳಿಗೆ ಈ 2 ಮಧ್ಯದಲ್ಲಿ ಇಟ್ಟಿದ್ದೀನಿ, ಎಮ್ ಈ ಕಡೆ ಇಟ್ಟಿದ್ದೀನಿ. ಬಟ್ ಅವಳೇನು ಮಾಡ್ತಿದ್ದಾಳೆ, ಈ ಕಡೆನೇ ರೊಟೇಟ್ ಆಗ್ತಿದ್ದಾಳೆ, ಆ ಕಡೆ ಹೊರಡ್ತಿಲ್ಲ, ಈ ಕಡೆನೇ ನೋಡ್ತಿದ್ದಾಳೆ. ಸೊ ಅದಕ್ಕೋಸ್ಕರ ನೋಡಿ ನಾನು ಹೇಳಿದ್ನಲ್ಲ ಕೆಳಗೆ ಹಾಕಿದ್ರೆ ತುಂಬ ಅಳ್ತಾಳಂತ, ಮತ್ತೆ ಇವಾಗ ಎತ್ಕೊಂಡೆ ಅವಳಿಗೆ. ಇವಾಗ ಸ್ವಲ್ಪ ಸಮಾಧಾನ ಆದಳು. ಕೈ ರೂಢ ತುಂಬ ಬಿದ್ದಿದೆ, ಕೈ ಹ್ಯಾಬಿಟ್ ತುಂಬ ಬಿದ್ದಿದೆ. ನಾನು ಅದನ್ನೇ ಹೇಳ್ತಿರೋದು ಅವಳಿಗೆ. ಮಾಡಿಗೆ ನಗ್ತಿದ್ದಾರೆ, ನೀನೇ ಹಾಕಿದ್ದೀಯಾ ಕೈ ರೂಢ ಅಂತ. ಮತ್ತು ನಾನೇನು ಮಾಡೋಕ್ಕಾಗುತ್ತೆ, ಕೆಳಗಡೆ ಹಾಕಿದ್ರೆ ಅಳ್ತಾಳೆ. ಸೊ ಎತ್ಕೊಂಡು ಕೂಡ್ತೀನಿ, ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಸೊ ಅವಳು ಈ ಕಡೆ ರೊಟೇಟ್ ಆಗಲಿ ಅಥವಾ ಈ ಕಡೆ ರೊಟೇಟ್ ಆಗಲಿ, ಈ ಕಡೆ ರೊಟೇಟ್ ಆದರೆ 2 ಇದೆ, ಆ ಕಡೆ ರೊಟೇಟ್ ಆದರೆ ಎಮ್ ಇದೆ ಅಂತ ಮಧ್ಯನೇ ಹಾಕಿಬಿಟ್ಟಿದ್ದೀನಿ. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಕಂಪೇರ್ ಟು ಲಾಸ್ಟ್ ಟೈಮ್. ಈ ಸತಿ ಫೋಟೋಸ್ ಚೆನ್ನಾಗಿ ಬಂದಿದೆ. ಲಾಸ್ಟ್ ಮಂತ್ ಹೆಂಗಿತ್ತು ಅಂತಂದರೆ ಅವಳು ಕಣ್ಣು ಮುಚ್ಚಿರಲಿ, ಎದ್ದಿರಲಿಲ್ಲ, ಮಲ್ಕೊಂಡಿದ್ಲು. ಸೊ ಅದಕ್ಕೋಸ್ಕರ ಅಷ್ಟು ಕಂಪೇರ್ ಟು ದಿಸ್ ಮಂತ್, ಲಾಸ್ಟ್ ಮಂತ್ ಕಣ್ಣು ಮುಚ್ಚಿರೋದ್ಲು ಚೆನ್ನಾಗಿದೆ, ಬಟ್ ಕಣ್ಣು ಮುಚ್ಚಿದ್ಲು. ಆದರೆ ಈ ಮಂತ್ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾಳೆ ಅಂತ, ತುಂಬ ಚೆನ್ನಾಗಿ ರೆಡಿಯಾಗಿಬಿಟ್ಟಿದ್ದಾಳೆ. ಆ್ಯಂಡ್ ಹೇರ್ಸ್ ಕೂಡ ತುಂಬ ಜಾಸ್ತಿ ಬಂದುಬಿಟ್ಟಿದೆ ಕಂಪೇರ್ ಟು ಲಾಸ್ಟ್ ಮಂತ್. ಸಖತ್ ಖುಷಿಯಾಗಿದೆ. ಚಾಕ್ಲೇಟ್ ಕೂಡ ಹಿಡ್ಕೊಂಡಿದ್ದಾಳೆ ನೋಡಿ ಆ ಕೈಯಲ್ಲಿ. ಈ ಕೈಯಲ್ಲಿ ಹಿಡ್ಕೊಂಡಿದ್ಲು, ಬಿಟ್ಬಿಟ್ಲು. ಬಟ್ ಅವಳು ಏನಾದರೂ ಹಿಡ್ಕೊಳ್ಳೋದು ತುಂಬ ರೇರ್. ಮಕ್ಕಳೆಲ್ಲ ಏನಾದರೂ ಕೈ ಕೊಟ್ಟರೆ ಬೇಗ ಕ್ಯಾಚ್ ಮಾಡ್ಕೊಂಡು ಹಿಡ್ಕೊಂಡ್ಬಿಡುತ್ತೆ. ಬಟ್ ಇವಳು ಹಿಡ್ಕೊಳ್ಳಲ್ಲ, ಇವಳು ಸ್ವಲ್ಪ ಇದರಲ್ಲಿ ಸ್ಲೋ. ಕೈಯಲ್ಲಿ ಏನು ಕೊಟ್ರೂ ಹಿಡ್ಕೊಳ್ಳಲ್ಲ ಬೇಗ. ಬಟ್ ಫಸ್ಟ್ ಟೈಮ್ ಚಾಕ್ಲೇಟ್ ಹಿಡ್ಕೊಂಡಿದ್ದಾಳೆ ಅಂತಂದರೆ ನನಗೆ ಶಾಕ್ ಆಗ್ತಿದೆ. ಆ್ಯಂಡ್ ಅವರು ಫೋಟೋ ತೆಗಿತಿದ್ದಾರೆ ಮಾಣಿಕ್ ಸ್ನ್ಯಾಪ್ಚಾಟಿಂದ. ನೋಡಿ ಸ್ನ್ಯಾಪ್ಚಾಟ್ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಅವರು. ಮತ್ತು ಅದನ್ನು ಒತ್ತಾಳೆ ನೋಡಿ. ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಇವಾಗ. ಏಕೆಂದರೆ ಈಗ ಬರ್ತಾ ಹೆಂಗೆ ದೊಡ್ಡವಳು ಆಗ್ತಾಳಲ್ವ, ಆ ಥರ ಮಕ್ಕಳೆಲ್ಲ ಆ್ಯಕ್ಟಿವ್ ಆಗುತ್ತೆ. ಫೋಟೋಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟನ್ನು ಬಳಸಿ ಕೂಡ ಮಾಡ್ಬೋದು. ಬಟ್ ಲಾಸ್ಟ್ ಮಂತ್ ನಾನು ಟೊಮೊಟೊಯಿಂದ ಮಾಡಿದೆ. ಬಟ್ ಈ ಸರ್ತಿ ನನಗೆ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಚಾಕ್ಲೇಟಿಂದ ಇಲ್ಲಿ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ತರಿಸ್ಬಿಟ್ಟು ಹಾಗೆ 2 ತರಿಸಿದ್ದೇನೆ. ಆ್ಯಂಡ್ ಮೇಲ್ಗಡೆ ಇದು ಹಾರ್ಟ್ ಪ್ಲ್ಯಾನಿಂಗ್ ನಂದಿರಲಿಲ್ಲ, ಅದು ಮಾಣಿಕಂದಿತ್ತು, ಅದು ಅವ್ರು ತೆಗೆದ್ರು. ಸೊ ಅದಾದಮೇಲೆ ಅದು ಹಾರ್ಟ್ ತೆಗೆದು ನಾನು ಈ ಹಾರ್ಟ್ ಹಾಕಿಬಿಟ್ಟೆ. ಆಮೇಲೆ ಫೋಟೋಸ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನಿಮ್ಗೆ ಯಾವುದಾದ್ರೂ ನಿಮ್ಮ ಬೆಡ್ಡಲ್ಲಿ ಥೀಮ್ ಇತ್ತು ಅಂತಂದರೆ ಫೋಟೋಶೂಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನನ್ನ ಕೈಯಿಂದ ಆಗಿತ್ತು ಅಂತಂದರೆ ಅದನ್ನು ಟ್ರೈ ಮಾಡ್ತೀನಿ ನಾನು. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.